ಇನ್ನು ಮಂಡ್ಯ ಮೈಸೂರು ಈ ಭಾಗದಲ್ಲಿ ಯಾವ ರೀತಿ ಭ್ರೂಣ ಹತ್ಯೆಯ ಜಾಲ ಇತ್ತು ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇಂಚಿಂಚು ವರದಿಯನ್ನ ನಿಮ್ಮ ಮುಂದೆ ಇಟ್ಟಿದೆ. ಈಗ ಶಿವಮೊಗ್ಗದಲ್ಲೂ ಕೂಡ ಇಂತಹ ಜಾಲ ಇದೆಯಾ? ಭ್ರೂಣ ಹತ್ಯೆಯ ಜಾಲ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಮಂಡ್ಯ ಮೈಸೂರಿನ ಬಳಿಕ ಶಿವಮೊಗ್ಗದಲ್ಲೂ ಕೂಡ ಭ್ರೂಣ ಹತ್ಯೆ ಜಾಲನ. ಸಾಗರದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯೆಯಿಂದಲೇ ಅಬಾರ್ಷನ್ ಆಯ್ತಾ? ಎಸ್, ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆಯಲ್ಲಿ ಸರ್ಕಾರಿ ವೈದ್ಯೆ ಅಬಾರ್ಷನ್ ಮಾಡಿಸಿದ್ದಾರೆ. ಸರ್ಕಾರಿ ಆಸ್ಪತ್ರೆಯ ವೈದ್ಯೆ ಪ್ರತಿಮಾ ಅಪ್ರಾಪ್ತೆಗೆ ಅಬಾರ್ಷನ್ ಮಾಡಿಸಿದ್ದಾರೆ. ಆನಂದಪುರದ ಪಿಎಚ್ಸಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸುವ ಪ್ರಸೂತಿ ತಜ್ಞೆ ಪ್ರತಿಮಾ 50,000 ಹಣ ಪಡೆದು ಅಪ್ರಾಪ್ತೆಗೆ ಅಬಾರ್ಷನ್ ಮಾಡಿಸಿದ್ದಾರಂತೆ. ಪ್ರತಿಮಾ ಮಂಡ್ಯ ಮೈಸೂರಿನ ಬಳಿಕ ಈಗ ಶಿವಮೊಗ್ಗದಲ್ಲೂ ಕೂಡ ಭ್ರೂಣ ಹತ್ಯೆಗಳಾಗ್ತಾ ಇದೆ. ಸಾಗರದಲ್ಲಿ ಸರ್ಕಾರಿ ಆಸ್ಪತ್ರೆಯ ವೈದ್ಯೆಯಿಂದಲೇ ಆದಂತಹ ಅಬಾರ್ಷನ್ ಇದು. ಅಪ್ರಾಪ್ತೆಗೆ ಅಬಾರ್ಷನ್ ಮಾಡಿಸಿದ್ದಾರೆ ಸರ್ಕಾರಿ ವೈದ್ಯ ಪ್ರತಿಮಾ. ಹಾಗಾದ್ರೆ ಇದು ಬಯಲಿಗೆ ಬಂದದ್ದು ಹೇಗೆ? ಸರ್ಕಾರಿ ವೈದ್ಯೆಯ ಅಬಾರ್ಷನ್ ದಂಧೆ ಬಯಲಾಗಿದ್ದು ಹೇಗೆ? 50,000ಕ್ಕೆ ಅಬಾರ್ಷನ್ ಮಾಡಿಸ್ತಾರೆ ಅಂತಂದ್ರೆ ಎಷ್ಟು ಇಂತಹ ಕೇಸ್ಗಳಿದ್ದಾವೆ ಅನ್ನೋ ಪ್ರಶ್ನೆ ಬರುತ್ತೆ. ಈ ಕೇಸ್ ಪರಿಚಿತನಿಂದಲೇ ಲೈಂಗಿಕ ದೌರ್ಜನ್ಯಕ್ಕೆ ತುತ್ತಾಗಿ ಗರ್ಭಿಣಿಯಾಗಿದ್ದಂತಹ ಅಪ್ರಾಪ್ತೆ. ಈ ಕೇಸನ್ನ ಮುಚ್ಚಾಕೋದಿಕ್ಕೆ ಅಬಾರ್ಷನ್ ಮಾಡಿಸೋದಿಕ್ಕೆ ಪೋಷಕರು ಮುಂದಾಗ್ತಾರೆ. ಅಬಾರ್ಷನ್ಗೆ ರವಿಕುಮಾರ್ ಎಂಬಾತನಿಗೆ ಪೋಷಕರು ಡೀಲ್ ಕೊಡ್ತಾರೆ. ಹಾಗಾಗಿ ಸರ್ಕಾರಿ ವೈದ್ಯೆ ಪ್ರತಿಮಾರನ್ನ ಆತ ಅಂದ್ರೆ ರವಿಕುಮಾರ್ ಸಂಪರ್ಕ ಮಾಡ್ತಾನೆ. ಅಪ್ರಾಪ್ತೆಗೆ ಅಬಾರ್ಷನ್ ಮಾಡಿಸೋದಿಕ್ಕೆ ಆರಂಭದಲ್ಲಿ ಸರ್ಕಾರಿ ವೈದ್ಯೆ ಪ್ರತಿಮಾ ಒಪ್ಪಲ್ಲ. ಇಲ್ಲ, ಇದು ಸಮಸ್ಯೆ ಆಗತ್ತೆ, ಕಾನೂನು ಪ್ರಕಾರವಾಗಿ ಇದು ತಪ್ಪು ಅಂತ ಆತನಿಗೆ ತಿಳಿ ಹೇಳೋ ಪ್ರಯತ್ನ ಮಾಡ್ತಾರೆ. ದಲಿತ ಮುಖಂಡ ಪರಮೇಶ್ ದೂಗೂರು ಮೂಲಕ ರವಿಕುಮಾರ್ ಡೀಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಡೈರೆಕ್ಟ್ ಆಗಿ ಅವರೇ ಹೋಗ್ತಾರೆ, ಆದ್ರೆ ಕೆಲಸ ಆಗಲ್ಲ. ಅದಾದ ನಂತರ ದಲಿತ ಮುಖಂಡ ಪರಮೇಶ್ ದೂಗೂರು ಮೂಲಕ ಡೀಲ್ ಅನ್ನ ಕುದುರಿಸ್ತಾರೆ. ಪರಮೇಶ್ ಮಾತುಕತೆ ನಡೆಸ್ತಾರೆ. ಅಬಾರ್ಷನ್ ಮಾಡೋದಕ್ಕೆ ಕೊನೆಗೂ ಕೂಡ ಪ್ರತಿಮಾ ಒಪ್ಪಿಗೆ ಸೂಚಿಸ್ತಾರೆ. 50,000 ರೂಪಾಯಿಯನ್ನ ಪಡೆದುಕೊಳ್ತಾರೆ. ಅದಕ್ಕಾಗಿ ರವಿಕುಮಾರ್ ಮತ್ತು ಪರಮೇಶ್ ಅವರ ಮಾತನ್ನ ಕೇಳಿ 50,000 ಪಡೆದು ಅಬಾರ್ಷನ್ ಮಾಡಿಸ್ತಾರೆ. ಅಪ್ರಾಪ್ತೆಯ ಪೋಷಕರ ಬಳಿ 60,000ವನ್ನ ಪಡೆಯಲಾಗುತ್ತಂತೆ. ಅದರಲ್ಲಿ 50,000 ರೂಪಾಯಿ ವೈದ್ಯಗೆ ಕೊಡ್ತಾರೆ. ಇನ್ನುಳಿದಂತಹ 10,000 ರೂಪಾಯಿ ತನ್ನ ಬಳಿಯೇ ಇಟ್ಕೊಂಡಿರ್ತಾನೆ ರವಿಕುಮಾರ್. 10,000 ಹಣಕ್ಕೆ ರವಿಕುಮಾರ್ ಪರಮೇಶ್ ದೂಗೂರು ಮಧ್ಯೆ ಗಲಾಟೆ ನಡೆಯುತ್ತೆ. ದೂಗೂರ್ಗೆ ಬುದ್ಧಿ ಕಲಿಸಬೇಕು ಅಂತ ಎಎಸ್ಪಿ ಬಳಿ ಅಬಾರ್ಷನ್ ವಿಚಾರವನ್ನ ರವಿಕುಮಾರ್ ಬಾಯ್ಬಿಡ್ತಾನೆ. ಸಾಗರ ಎಎಸ್ಪಿ ಬೆನಕ ಪ್ರಸಾದ್ ಮುಂದೆ ಅಬಾರ್ಷನ್ ಸಂಗತಿಯನ್ನ ರವಿಕುಮಾರ್ ಬಿಚ್ಚಿಡ್ತಾನೆ. ಸಾಗರದ ಪೇಟೆ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ದೂರು ದಾಖಲಾಗುತ್ತೆ. ಭ್ರೂಣ ಹತ್ಯೆ ಕೇಸ್ ಹಾಗೂ ಪೋಕ್ಸೋ ಕೇಸ್ ದಾಖಲು ಮಾಡ್ತಾರೆ ಪೊಲೀಸರು. ಎಫ್ಐಆರ್ ದಾಖಲಾಗ್ತಾ ಇದ್ದ ಹಾಗೆ ವೈದ್ಯೆ ಪ್ರತಿಮಾ ಸೇರಿ ಎಲ್ಲ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಪರಮೇಶ್, ರವಿಕುಮಾರ್, ಖಾಸಗಿ ಆಸ್ಪತ್ರೆಯ ವೈದ್ಯರು ಎಲ್ಲರೂ ಕೂಡ ಈಗ ಅಬ್ಸ್ಕ್ಯಾಂಡಿಂಗ್. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಏನಿದು ಶಿವಮೊಗ್ಗದಲ್ಲೂ ಕೂಡ ಶುರು ಆಯ್ತಾ ಭ್ರೂಣ ಹತ್ಯೆಯ ದಂಧೆ? ಸೊ ಈ ಒಂದು ಪ್ರಕರಣ ಬೆಳಕಿಗೆ ಬಂದ ನಂತರ ಪೊಲೀಸರ ಕಾರ್ಯಾಚರಣೆ ಹೇಗೆ ನಡೀತಾ ಇದೆ? ಈಗ ನಾಪತ್ತೆ ಆದವ್ರ ಬಗ್ಗೆ ಏನಾದರೂ ಮಾಹಿತಿಗಳು ಸಿಗ್ತಾ ಇದೆಯಾ? ವೀಣಾ, ಖಂಡಿತವಾಗ್ಲೂ ಕೂಡ ರಾಜ್ಯದಲ್ಲಿ ಕಳೆದ 2-2.5 ವರ್ಷದಲ್ಲಿ 5,000ಕ್ಕೂ ಹೆಚ್ಚು ಇಂಥ ಭ್ರೂಣ ಹತ್ಯೆಗಳು ನಡೆದಿದೆ ಅಂತ ಹೇಳಿ ಒಂದಿಷ್ಟು ಅಂಕಿಅಂಶಗಳು ಹೇಳ್ತಾ ಇದ್ರೆ, ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಇದರ ಪ್ರಮಾಣ ಹೆಚ್ಚಿದೆ ಅನ್ನೋ ಮಾಹಿತಿಗಳು ಕೂಡ ಬರ್ತಾ ಇದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರಕಾರ ಜಿಲ್ಲೆನಲ್ಲೂ ಕೂಡ ಕಳೆದ 1 ವರ್ಷದಿಂದ 50ಕ್ಕೂ ಹೆಚ್ಚು ಪ್ರಕರಣಗಳು ವರದಿಯಾಗಿದೆ ಅನ್ನೋ ಮಾಹಿತಿಗಳು ಕೂಡ ಹೇಳ್ತಾ ಇದ್ದಾರೆ. ಆದರೆ ಈ ಹತ್ಯೆಗಳಿಗೆ ಸರ್ಕಾರಿ ವೈದ್ಯರೇ ಕುಮ್ಮಕ್ಕು ನೀಡ್ತಿರ್ತಕ್ಕಂಥದ್ದು, ಸರ್ಕಾರಿ ವೈದ್ಯರೇ ಇಂಥ ಕಾನೂನು ಬಾಹಿರ ಗರ್ಭಪಾತಗಳಲ್ಲಿ ತೊಡಗಿಸ್ಕೊಂಡಿರೋದು, ಅದಕ್ಕೂ ಕೂಡ ಲಂಚದ ಆಸೆ ಕಿಲುಬು ಕಾಸಿಗೆ ಆಸೆ ಪಟ್ಟು ಈ ರೀತಿ ಮಾಡ್ತಿರ್ತಕ್ಕಂಥದ್ದು ಒಂದು ರೀತಿಯ ದುರಂತನೇ ಸಹಿ ಅನ್ಬೋದು. ಯಾಕಂದರೆ ಹದಿಹರೆಯದ ಯುವಕ ಯುವತಿಯರಲ್ಲಿ ಪ್ರೀತಿ ಪ್ರೇಮದ ಸೆಳೆವಿನಲ್ಲಿ ಉಂಟಾಗುವ ಇಂತಹ ಪ್ರೆಗ್ನೆಂಟ್ ಅಂತ ಪ್ರಕರಣಗಳನ್ನ ಏನಿದ್ದಾವೆ ಅದನ್ನು ಇವರು ಕಾನೂನುಬದ್ಧವಾಗಿಯೇ ಕೂಡ ಕಾನೂನು ಮೂಲಕವೇ ಅದನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸರ್ಕಾರಿ ವೈದ್ಯರಿಗೆ ಇಂಥದ್ದೊಂದು ಪ್ರಕರಣ ಬೆಳಕಿಗೆ ಬಂದಾಗ ಅಥವಾ ಗಮನಕ್ಕೆ ಬಂದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಥವಾ ಮಕ್ಕಳ ಕಲ್ಯಾಣ ಸಮಿತಿಯವರಿಗೆ ಮಾಹಿತಿ ಕೊಟ್ಟರೆ ಸಾಕಿತ್ತು. ಅವರು ಖಂಡಿತವಾಗಿಯೂ ಕೂಡ ಅದನ್ನು ತೆಗೆದುಕೊಂಡು ಹೋಗಿ ಆಕೆಗೆ ಕೌನ್ಸಿಲಿಂಗ್
ಮಾಡ್ತಾ ಇದ್ರು ಅಂತ ಯುವತಿಯರಿಗೆ. ಜೊತೆಯಲ್ಲಿ ಅಗತ್ಯ ಬಿದ್ದರೆ ಗರ್ಭಪಾತ ಮಾಡಿಸುವಂತ ಕೆಲಸವನ್ನು ಕೂಡ ಕಾನೂನುಬದ್ಧವಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಒಂದು ಕಮಿಟಿ ನಿರ್ಧಾರ ಮಾಡಿ ಮಾಡ್ತಕ್ಕಂಥ ಕಾನೂನಿನ ವ್ಯಾಪ್ತಿ ಇತ್ತು. ಅದನ್ನು ಮೀರಿ ಅವರಿಗೆ ಒಂದು ಭಯ ಏನಿರುತ್ತೆ, ಈ ರೀತಿ ಹೊರಗಡೆ ಗರ್ಭಿಣಿ ಆದಾಗ ಹೊರಗಡೆ ಜಗತ್ತಿಗೆ ಗೊತ್ತಾಗಬಾರ್ದು, ಇದನ್ನು ಕದ್ದುಬಜ್ಜಿ ಮಾಡಿ ಅಬಾರ್ಷನ್ ಮಾಡಿಸ್ಕೋಬೇಕು ಅಂತ ಹೇಳಿ ಏನೇ ಹೊರಡ್ತಾರಲ್ಲ, ಅಂತಹ ಒಂದು ಏನು ಅವರಲ್ಲಿ ಇರ್ತಕ್ಕಂಥ ಹೆದರಿಕೆಯನ್ನು ಅಥವಾ ಅವರಿಗೊಂದು ಭಯ ಏನಿರುತ್ತೆ ಅದನ್ನು ಇವ್ರು ಬಳಸ್ಕೊಂಡು ಬಂಡವಾಳ ಮಾಡಿಕೊಂಡು ಈ ರೀತಿಯ ಕೃತ್ಯಗಳನ್ನು ಎಸಗ್ತಾ ಇದ್ದಾರೆ. ಈ ರೀತಿಯ ಗರ್ಭಪಾತಗಳನ್ನು ಮಾಡಿಸ್ತಾ ಇದ್ದಾರೆ. ಕಾನೂನು ಬದ್ಧವಾಗಿ ಆಗುವಂಥ ಗರ್ಭಪಾತಗಳನ್ನು ಕೂಡ ಕಾನೂನು ಬಾಹಿರವಾಗಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಮಾಡುವಂಥ ಕೆಲಸ. ಈ ಪ್ರಕರಣದಲ್ಲಿ ಗಮನಿಸಬೇಕಾದ್ರೆ ಆ ಖಾಸಗಿ ಇದು ಸರ್ಕಾರಿ ವೈದ್ಯ ಏನಿದ್ರು ಪ್ರತಿಮಾ ಅವರು ಈಗಾಗಲೇ ಸಾಗರದಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಮೇಲೆ ಆರೋಪಗಳಿದ್ದ ಕಾರಣಕ್ಕೆ ಅವ್ರನ್ನ ಆನಂದಪುರ ಸರ್ಕಾರಿ ಆಸ್ಪತ್ರೆಗೆ ವರ್ಗಾವಣೆ ಮಾಡಾಗಿತ್ತು. ಅಲ್ಲಿ 1 ತಿಂಗಳಾಗಿತ್ತು. ಅಷ್ಟರೊಳಗೆ ಈ ಪ್ರಕರಣದಲ್ಲಿ ಅವ್ರು ಸಿಕ್ಕಿಸಿಕೊಂಡಿದ್ದಾರೆ. ಜೊತೆಯಲ್ಲಿ ಅಲ್ಲಿ ಸಾಗರದ ಖಾಸಗಿ ಆಸ್ಪತ್ರೆ, ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ, ಇನ್ನೊಂದು ಆಸ್ಪತ್ರೆಯಲ್ಲಿ ಅಬಾರ್ಷನ್ ಮಾಡಿಸ್ತಾರೆ. ಅಂದ್ರೆ ಅವೆರಡೂ ಕೂಡ ಖಾಸಗಿ ಆಸ್ಪತ್ರೆಗಳು ಕೂಡ ಈ ಸರ್ಕಾರಿ ವೈದ್ಯ ಜೊತೆ ಕೈ ಜೋಡಿಸಿದೆ ಅಂತ ಹೇಳಿದ್ರೆ ಇಲ್ಲೀಗಲ್ ಆಗಿ ಇನ್ನೆಷ್ಟು ಈ ಪ್ರಕರಣ ಬೆಳಕಿಗೆ ಬಂದಿದೆ, ಇಲ್ಲೀಗಲ್ ಆಗಿ ಇನ್ನೆಷ್ಟು ಬಂದಿದೆಯೋ. ಪರಮೇಶ್ ದೂಗೂರನ್ನವರು ಅಲ್ಲಿ ಹೋರಾಟಗಳನ್ನು ಮಾಡಿಕೊಂಡು ಗುರುತಿಸಿಕೊಂಡವರು, ಅವರು ಇಂಥ ಪ್ರಕರಣಗಳಲ್ಲಿ ಒಂದು ರೀತಿ ಕೆಸರನ್ನು ಮೈ ಮೇಲೆ ತೆಗೆದುಕೊಂಡಿದ್ದಾರೆ. ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತಾರೆ ಅನ್ನೋ ಒಂದು ಹೆಸರನ್ನ ಕೂಡ ಇವತ್ತು ಹಾಳು ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಒಂದು ಗುಂಪು ಏನಿದೆ, ಆ ಗುಂಪು ಮೇಲೆ ಇವತ್ತು ಕೇಸ್ ಆಗಿದೆ, ಫೋಕ್ಸೋ ಕಾನೂನಿನಲ್ಲಿ ಕೇಸ್ ಆಗಿದೆ. ಎಲ್ಲರೂ ಕೂಡ ಪರಾರಿಯಾಗಿದ್ದಾರೆ. ಅನ್ನೋದಕ್ಕಿಂತ ಹೆಚ್ಚಾಗಿ ಪೊಲೀಸರು ಯಾರನ್ನೂ ಇನ್ನೂವರೆಗೂ ಬಂಧಿಸಿಲ್ಲ. ಯಾಕೆ ಅನ್ನೋದೇ ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿದೆ. ಪೊಲೀಸರ ಪಾತ್ರ ಏನಿದೆ ಇಲ್ಲ ಅಂತ, ಯಾಕಂದ್ರೆ ಕೇವಲ ಪ್ರಕರಣ ದಾಖಲು ಮಾಡೋಕೆ ಮಾತ್ರ ಸೀಮಿತನ ಅಥವಾ ಇದರಲ್ಲಿ ಒಂದಿಷ್ಟು ಆಕ್ಷನ್ ಮಾಡ್ತಾರಾ ಅಂತ ಹೇಳಿ ಸಾರ್ವಜನಿಕರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕಾಗಿದೆ. ವೀಣಾ, ಖಂಡಿತ. ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ಕಾಮತ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.